ಥ್ಯಾಂಕ್ ಯು. ನಾವೀಗ ನಾಗರಬಾವಿಯಲ್ಲಿದ್ದೀವಿ. ನಾಗರಬಾವಿಯ ಒಂದು ಹೋಟೆಲ್ ಬಳಿ ನುಗ್ಗಿದಂತಹ ಪುಂಡರೇನಿದ್ದಾರೆ, ಇಲ್ಲಿರುವಂತಹ ಒಂದು ಪರಿಕರಗಳನ್ನು ಧ್ವಂಸ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ FIR ಕೂಡ ದಾಖಲಾಗಿದೆ. ಅದಕ್ಕೆ ಕಾರಣ ಕೂಡ ಕ್ಷುಲ್ಲಕ ಅಂತಲೇ ಹೇಳ್ಬೋದು. ನೀವು ದೃಶ್ಯಗಳು ನೋಡ್ತಾ ಇರಬಹುದು. ಇದೇ ಒಂದು ಅಂಗಡಿಗೆ ಬಂದಂತಹ ವ್ಯಕ್ತಿಗಳೇನಿದ್ದಾರೆ ಒಂದು ಕಿರಿಕನ್ನು ಮಾಡಿರುವಂಥದ್ದು. ಅಂದರೆ ಇಲ್ಲಿ ಮಾಲೀಕ ಗುಣಶೇಖರ್ ಮತ್ತು ಇಲ್ಲಿದ್ದಂತಹ ಕೆಲ ವ್ಯಕ್ತಿಗಳೇನಿದ್ದಾರೆ, ಅಂದರೆ ಸಿಬ್ಬಂದಿಗಳೇನಿದ್ದಾರೆ, ಅವರ ಮೇಲೆ ಹಲ್ಲೆಯನ್ನು ಮಾಡುವಂತಹ ಮುಖಾಂತರ ತಮ್ಮ ಒಂದು ಕುಕೃತ್ಯವನ್ನು ಮೆರೆದಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಬರೀ ಒಂದು ಕ್ಷುಲ್ಲಕ ಕಾರಣ ಅಂದರೆ ಮಶ್ರೂಮ್ಗೆ ಚಟ್ನಿ ಕೊಟ್ಟಿಲ್ಲ ಅನ್ನುವಂತಹ ಒಂದು ಕಾರಣವನ್ನು ಇಟ್ಟುಕೊಂಡು ಇಲ್ಲಿ ಧ್ವಂಸ ಮಾಡುವಂಥದ್ದು ಮತ್ತು ಇಲ್ಲಿರುವಂತಹ ಪರಿಕರಗಳನ್ನು ಏನು ಕಿತ್ತು ಹಾಕುವಂಥದ್ದು, ಬೋರ್ಡ್ಗಳನ್ನು ಕಿತ್ತು ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ಇಲ್ಲಿ ಅದನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನೀವು ಯಾರು ಕೇಳೋದಕ್ಕೆ, ಅಂದರೆ ಇದು ನಮ್ಮ ಏರಿಯಾ, ನಮಗೆ ಇಲ್ಲಿನ MLA ಗೊತ್ತು, ನಮಗೆ ಪೊಲೀಸ್ನವರು ಗೊತ್ತು ಅಂತ ಹೇಳಿ ಧಮಕಿ ಹಾಕುವಂತಹ ಪ್ರಯತ್ನಗಳನ್ನು ಕೂಡ, ಅಂದರೆ ದಂಪಿ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅವರು ಯಾರು ವ್ಯಕ್ತಿಗಳು ಅನ್ನುವಂತಹ ವಿಚಾರಗಳು ಇಲ್ಲಿದ್ದಂತಹ ಮಾಲೀಕ ಏನಿದ್ದಾನೆ ಆತನಿಗೂ ಕೂಡ ಗೊತ್ತಿಲ್ಲ. ಅಂದರೆ ಯಾರು ಈ ಹಿಂದೆ ನೋಡಿದ್ದು ನೆನಪಿದೆ, ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಅವರ ಪರಿಚಯ ಇಲ್ಲ, ಅಂದರೆ ಆತ್ಮೀಯತೆ ಯಾವುದು ಕೂಡ ಇಲ್ಲ, ಅವರ ಹೆಸರುಗಳು ಕೂಡ ಇಲ್ಲ ಅಂತ ಹೇಳಿ ಅವರೊಂದು ಹೇಳಿಕೆಯನ್ನಾಗಿ ಕೊಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಸಂಬಂಧವಾಗಿ ಈಗ ದೂರು ದಾಖಲಾದ ಬಳಿಕ ಯಾರು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದಕ್ಕೆ ಈಗಾಗಲೇ ಎಲ್ಲ ಎವಿಡೆನ್ಸ್ಗಳು, ಅಂದರೆ CCTVಗಳನ್ನು ಮುಖಾಂತರ CCTVಗಳನ್ನು ಪರಿಶೀಲನೆ ನಡೆಸುವಂತಹ ಮುಖಾಂತರ ಆರೋಪಿಗಳು ಯಾರು ಮತ್ತು ಇಲ್ಲಿನ ಲೋಕಲ್ಗಳ ಅಥವಾ ಬೇರೆಯಾದ ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಸಂಬಂಧವಾಗಿ ಈಗ ಈ ಹಿಂದೆಯೂ ಕೂಡ, ಅಂದರೆ ಇದೇ ರೀತಿಯಾದಂತಹ ಒಂದು ಕಿರಿಕುಗಳನ್ನು ಮಾಡ್ತಾರೆ ಮತ್ತು ಅಂಗಡಿ ಅಂದರೆ ವ್ಯಾಪಾರ ಮಾಡುವಂತಹ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಈ ರೀತಿ ಕಿರಿಕುಗಳಾದರೆ ಇಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಬೆದರ್ತಾರೆ. ಅಂದರೆ ಕೆಲಸಗಾರರು ಸಿಗ್ತಾ ಇಲ್ಲ, ಈ ಸಂದರ್ಭದಲ್ಲಿ ಯಾರನ್ನಾದರೂ ಕರೆತಂದು ಇಲ್ಲಿ ಕೆಲಸ ಮಾಡಿಸಿದರೆ ಇಲ್ಲಿ ಇಂತಹ ಪುಂಡರೇನಿದ್ದಾರೆ, ಇಂತಹ ಪುಂಡರ ಕಾಟದಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವರ ಹೇಳಿಕೆ ಆಗಿರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ವ್ಯಕ್ತಿಗಳು ಯಾರು ಅನ್ನುವಂಥದ್ದು ಇಲ್ಲಿಗೆ ಸದ್ಯದ ಮಟ್ಟಿಗೆ ಪ್ರಶ್ನೆಯಾಗಿದೆ. ಆ ವ್ಯಕ್ತಿಗಳನ್ನು ಹುಡುಕಾಟ ನಡೆಸುವಂತಹ ಮುಖಾಂತರ ಪೊಲೀಸರು ಯಾರು ಅಕ್ಯೂಸ್ಗಳಿದ್ದಾರೆ ಅವರನ್ನು ಬಂಧಿಸುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ 2 ದಿನಗಳಾಗಿದೆ. 2 ದಿನಗಳವರೆಗೂ ಕೂಡ ಈ ಒಂದು CCTVಯಲ್ಲಿರುವಂತಹ ವ್ಯಕ್ತಿಗಳನ್ನು ಆಯಾ ವಿಭಾಗದ ಒಂದು ಪೊಲೀಸ್ ಠಾಣೆಗೂ ಕೂಡ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಅಂದರೆ ಫೋಟೋವನ್ನು ತಲುಪಿಸುವಂಥದ್ದು ಮತ್ತು CCTVಗಳನ್ನು ರವಾನೆ ಮಾಡುವಂತಹ ಮುಖಾಂತರ ಅವರ ಪತ್ತೆ ಕಾರ್ಯ ಈಗಾಗಲೇ ಮುಂದುವರೆದಿದೆ.